ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಕನ್ನಡಿಗರಿಗೆ ಧೀರ ಭಗತ್ ರಾಯ್ ಸಿನಿಮಾ ಡಿಸೆಂಬರ್ 6ನೇ ತಾರೀಕು ಬರ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ, ಆಲ್ರೆಡಿ ನಾವು ಒಂದು ಹೊಸ ತಂಡ ತುಂಬ ದೊಡ್ಡ ಮಟ್ಟದ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸಿನಿಮಾದ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ಗಳು ಅಣ್ಣ ನಾವು ಬಂದು ಜನಗಳ ಹತ್ರ ನೇರವಾಗಿ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಜನಗಳ ಹತ್ರ ನೇರವಾಗಿ ಮಾತಾಡ್ತೀವಿ ಅಂತ ಹೇಳಿ ಅವರು ಕೂಡ ಪಾಂಪ್ಲೆಂಟ್ ಹಂಚೋದಕ್ಕೆ ಬಂದಿದ್ದಾರೆ ನಮ್ಮ ಜೊತೆ. ಇವತ್ತು ನಮ್ಮ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನೊಂದು ಜನ ಬರ್ತಾ ಇದ್ದಾರೆ. ಸೊ ಇವತ್ತು ಒಂದು ಸಿನಿಮಾ ಗೆಲ್ಲೋದಕ್ಕೆ ಯಾವಾಗಲೂ ಸಿನಿಮಾ ತಂಡದವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಸೋಸಿಯೇಟ್ ಡೈರೆಕ್ಟರ್ಗಳನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನಮ್ಮ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ಗಳಾಗಿ ವರ್ಕ್ ಮಾಡಿದಂಥ ಹುಡುಗರುಗಳು ಬಂದು ಇವತ್ತು ಡಿಸೆಂಬರ್ 6ನೇ ತಾರೀಕು ಸಿನಿಮಾ ನೋಡಿ ಅಂತ ನೇರವಾಗಿ ನಿಮ್ಗೆ ಹೇಳ್ತಾರೆ. ಸೊ ದಯವಿಟ್ಟು ಡಿಸೆಂಬರ್ 6ನೇ ತಾರೀಕು ನಿಮ್ಮ ಮೊದಲ ಆದ್ಯತೆ ಮೊದಲನೇದಾಗಿ ಕನ್ನಡ ಸಿನಿಮಾ ಆಗಿರಬೇಕು, ಅದು ಧೀರ ಭಗತ್ ರಾಯ್ ಸಿನಿಮಾ ಆಗಿರಬೇಕು ಅಂತ ಕೇಳ್ಕೊತೀವಿ. ಸೊ ಇವತ್ತೆಲ್ಲ ನಿಮ್ಮ ಜೊತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಇಂಟ್ರ್ಯಾಕ್ಟ್ ಮಾಡ್ತಾರೆ. ದಯವಿಟ್ಟು ಅವ್ರ ಹತ್ರ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಧೀರ ಭಗತ್ ರಾಯ್ ಫಿಲಿಮ್ದ ಪ್ರಮೋಷನ್ನ ಲಾಂಚ್ ಮಾಡಲಾಗಿದೆ. ಹಾಗೆ ಪೋಸ್ಟರ್ನು ಡಿಸೆಂಬರ್ 6ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ, ದಯವಿಟ್ಟು ನೋಡಿ. ಹಾಯ್ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು. ಇದೇ ಡಿಸೆಂಬರ್ 6ನೇ ತಾರೀಕು ಧೀರ ಭಗತ್ ರಾಯ್ ಎಂಬ ಮೂವಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಹೊಸ ಟೀಮ್ ಬರ್ತಾ ಇದೆ, ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಕನ್ನಡದವರೆಲ್ಲ ಬಂದು ಮನೆ ಮಂದಿಗಳೆಲ್ಲ ಹೋಗಿ ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಗಳಿಗೆ ಭೇಟಿ ಆಗಬೇಕಂತ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಡಿಸೆಂಬರ್ 6ಕ್ಕೆ ಧೀರ ಭಗತರಾಯ ಎಂಬ ಕನ್ನಡ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ನಾವು ಆಟೋ ಚಾಲಕರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದೀವಿ. ಪಿಕ್ಚರ್ ಒಳ್ಳೆ ಚೆನ್ನಾಗಿದೆ, ನೋಡ್ತಾ ಇದೀವಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ನೀವು ಫ್ಯಾಮಿಲಿ ಸಮೇತ ಹೋಗಿ ಚಿತ್ರವನ್ನು ನೋಡಬೇಕು. ಧೀರ ಭಗತ್ ರಾಯ್ ಎಂಬ ಸಿನಿಮಾ ಡಿಸೆಂಬರ್ 6ಕ್ಕೆ ಬರ್ತಾ ಇದೆ. ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ. ಟ್ರೈಲರ್ ತುಂಬ ಚೆನ್ನಾಗಿದೆ. ನಾವು ಪುಷ್ಪ ಆಪೋಸಿಟ್ ಬರ್ತಾ ಇದೆ. ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ. ಡಿಸೆಂಬರ್ 6ಕ್ಕೆ ನಾವು ಆಟೋ ಡ್ರೈವರ್ ಆಗಿ ಕೇಳ್ಕೊತಾ ಇದ್ದೀವಿ, ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ. ನೋಡಿ, ಇಷ್ಟ ಆದರೆ ನೋಡಿ. ಬೇಗ ನಿಮ್ಗೆ ಅಷ್ಟೊಂದು ಈಗ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ಗೆ ಮಾಡಿದ್ರೆ ಟ್ರೈಲರ್ ಆಗಲಿ, ಈ ಸೈಡ್ ಸ್ಕ್ಯಾನರ್ ಮಾಡಿದ್ರೆ ಸಾಂಗ್ಸ್ ಆಗಿ ರಿಲೀಸ್ ಆಗಿ. ಬಟ್ ನೋಡಿ, ಲೈಟ್ ಮಾಡಿ. ಬಟ್ ಡಿಸೆಂಬರ್ 6 ಮೂವಿ ರಿಲೀಸ್ ಮಾಡಿ ಬಂದು ನೋಡಿ. ಡಿಸೆಂಬರ್ 6 ರಿಲೀಸ್ ಆಗ್ತಿದೆ. ಆಗಿನ ಜನ್ರೇಷನ್ ಬಗ್ಗೆ, ಒಂದು ಸಂವಿಧಾನ ಬಗ್ಗೆ ಇದೆ, ಒಳ್ಳೆ ಮೆಚುರಿಟಿ ಇದೆ. ಬಂದು ನೋಡಿ ಸರ್. ನಮಸ್ತೆ. ನಮ್ಮ ಫಸ್ಟ್ ಮೂವಿ ಧೀರ ಭಗತ್ ರಾಯ್ ಅಂತ ಡಿಸೆಂಬರ್ 6 ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ರಾಜ್ಯಾದ್ಯಂತ ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ. ಬಟ್ ಇದು ಏನಾದರೂ ನಿಮ್ಗೆ ಇಷ್ಟ ಆದರೆ ಈಗ ಏನಾದರೂ ಸ್ಕ್ಯಾನ್ ಮಾಡಿ ಟ್ರೈಲರು ಮತ್ತು ಈ ಸೈಡ್ ಸ್ಕ್ಯಾನರ್ ಮಾಡಿದ್ರೆ ಸಾಂಗ್ಸ್ ಎಲ್ಲ ಇದೆ. ಒಬ್ಬ ಸಂವಿಧಾನ ಬಗ್ಗೆ ಇದೆ, ಆಗಿನ ಜನ್ರೇಷನ್ ಒಂದು ಹಳೆ ಮೂವಿ ಇದೆ. ಸರಿ, ನಮ್ಮದು ಫಸ್ಟ್ ಮೂವಿ ಧೀರ ಭಗತ್ ರಾಯ್ ಅಂತ ಡಿಸೆಂಬರ್ 6 ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಬೇಕಿದ್ರೆ ಥಿಯೇಟ್ರಲ್ಲಿ, ಎಲ್ಲ ಕಡೆ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ಬಂದು ನೋಡಿ. ಆಗಿನ ಜನ್ರೇಷನ್ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆನೂ ಒಂದು ಕ್ಲೂ ಇದೆ ಇದರಲ್ಲಿ, ಒಳ್ಳೆ ಮೆಚೂರಿ ಇದೆ. ಬಂದು ನೋಡಿ ಸರ್. ನಮ್ಮದು ಫಸ್ಟ್ ಮೂವಿ ಧೀರ ಭಗತ್ ರಾಯ್ ಅಂತ ಡಿಸೆಂಬರ್ 6 ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ರಾಜ್ಯದಂತ ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ. ಎಲ್ಲ ಕಡೆ ಒಂದು ಪೋಸ್ಟರ್ನ ಅನಿಸ್ತಿದ್ದೀವಿ, ಅದಕ್ಕೆ ಡಿಸೆಂಬರ್ 6 ರಿಲೀಸ್ ಆಗ್ತಿದೆ. ಬಂದು ನೋಡಿ, ಮಿಸ್ ಮಾಡೋಕ್ಕೋಗ್ಬೇಡಿ. ಬೇಕಿ ನಿಮ್ಗೆ ಏನಾದರೂ ಈಗ ಒಂದು ಟ್ರೈಲರ್ ಆಗಲಿ ನಮ್ಮ ಮೂವಿದು ಈ ಸ್ಕ್ಯಾನ್ ಮಾಡಿದ್ರೆ ಒಂದು ಸಾಂಗ್ ತೋರಿಸ್ತೀವಿ. ನಮಸ್ತೆ. ನಮ್ಮ ಫಸ್ಟ್ ಮೂವಿ ಧೀರ ಭಗತ್ ರಾಯ್ ಅಂತ ಡಿಸೆಂಬರ್ 6 ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ರಾಜ್ಯದಂತ ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ. ನಿಮ್ಗೇನಾದರೂ ಒಂದು ಇದ್ರ ಬಗ್ಗೆ ಒಂದು ಇದು ಬೇಕಂದರೆ ಈ ಸ್ಕ್ಯಾನ್ಗಳಿಗೆ ಮಾಡಿದ್ರಂದರೆ ಈ ಸ್ಕ್ಯಾನ್ ಮಾಡಿದ್ರೆ ಸಾಂಗ್ ಬರುತ್ತೆ. ಇವೆರಡು ಸ್ಕ್ಯಾನಿಂಗ್ ಮಾಡಿದ್ರೆ ಟ್ರೈಲರ್ ತೋರಿಸುತ್ತೆ ನಿಮಗೆ. ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ಒಂದು ಸಂಜೆ ನಿಮ್ಮದು ಒಂದು ಏನಾದರೂ ಒಂದು ಅನಿಸಿಕೆ ಹೇಳಿ. ಮೂವಿ ನಮ್ಮ ಫಸ್ಟ್ ಮೂವಿ ಅಣ್ಣ ಧೀರ ಭಗತ್ ರಾಯ್ ಅಂತ ರಿಲೀಸ್ ಆಗ್ತಿದೆ ಡಿಸೆಂಬರ್ 6 ಒಂದು ನಾವೇ ಖುದ್ದಾಗಿ ನಮ್ಮ ಡೈರೆಕ್ಟ್ರು ನಾವು ಎಲ್ಲ ಕಡೆ ಪೋಸ್ಟ್ ಅನಿಸ್ತಾ ಇದ್ದೀವಿ. ಪ್ರತಿಯೊಂದು ಕಡೆ ಎಲ್ಲ ಅನಿಸ್ತಿದ್ದೀವಿ. ರಾಜ್ಯದಂತ ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ. ಬಂದು ನೋಡಿ, ನಿಮ್ಮ ಏನು ಅನಿಸುತ್ತೆ ಅದನ್ನು ನೋಡಿ. ಫಸ್ಟ್ ಮೂವಿ ನಮ್ಮ ಕನ್ನಡ ಮೂವಿ ಧೀರ ಭಗತ್ ರಾಯ್ ಅಂತ ಡಿಸೆಂಬರ್ 6 ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ರಾಜ್ಯದಂತ ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ. ನಮ್ಮ ಅಂಬೇಡ್ಕರ್ ಬಗ್ಗೆ ಒಂದು ಕ್ಲೂ ಇದೆ ಮೂವಿಲಿ, ಆಗಿನ ಜನ್ರೇಷನ್ ಥರ. ಬಂದು ನೋಡಿ. ಒಳ್ಳೆ ಸಾಂಗ್ ಇದೆ, ಒಳ್ಳೆ ಟ್ರೈಲರು ಇದೆ. ಬೇಕಿರಿ ಸ್ಕ್ಯಾನಿಂಗ್ ಮಾಡಿದ್ರಂದರೆ 2 ಟ್ರೈಲರ್ ಇದೆ, ಇಲ್ಲೊಂದು ಇದೆ ಸ್ಕ್ಯಾನಿಂಗು. ರಾಜ್ಯದಂತ ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ. ಎಲ್ಲ ಥಿಯೇಟ್ರ್ ನಿಮ್ಗೆ ಹತ್ರ ಒಂದು ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಗೇನಾದರೂ ಒಂದು ಬೇಕಂದರೆ ಈ ಕ್ಲೂಗೆ ಅಣ್ಣ ಈ ಸ್ಕ್ಯಾನರು ಇಲ್ಲ ಈ ಸೈಡ್ 2 ಸ್ಕ್ಯಾನರ್ ಇದೆ. ಈ 2 ಸ್ಕ್ಯಾನರ್ ಮಾಡಿದ್ರೆ ನಿಮಗೆ ಟ್ರೈಲರ್ ಒಂದು ತೋರಿಸುತ್ತೆ. ಈ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಮೂವಿ ಒಂದು ಸಾಂಗ್ ನೋಡುತ್ತೆ. ನೋಡಿ, ಒಂದು ಮೆಚ್ಚುಗೆ ಕೊಡಿ. ಏನೋ ನೋಡಿ. ನಮ್ಮ ಫಸ್ಟ್ ಮೂವಿ ಧೀರ ಭಗತ್ ರಾಯ್ ಅಂತ ಕನ್ನಡ ಮೂವಿ ರಿಲೀಸ್ ಆಗ್ತಿದೆ ಡಿಸೆಂಬರ್ 6 ಬೇಕೇ ನಿಮ್ಗೇನಾದರೂ ಒಂದು ಕ್ಲೂ ಬೇಕಂದರೆ ಈ ಸ್ಕ್ಯಾನಿಂಗ್ ಮಾಡಿ. ಇದರಲ್ಲಿ ಒಂದು ಸಾಂಗ್ ಇದೆ. ಈ ಸೈಡ್ ಸ್ಕ್ಯಾನಿಂಗ್ ಮಾಡಿದ್ರೆ ನಮ್ಮ ಮೂವಿ ಟ್ರೈಲರ್ ಒಂದು ತೋರಿಸುತ್ತೆ. ಡಿಸೆಂಬರ್ 6 ಮಿಸ್ ಮಾಡಿದೆ ನೋಡಿ. ಇದು ಹಿಂದಿನ ಕಾಲದ ಚಿತ್ರ ನೋಡ್ದಂಗೆ ಆಗ್ತದೆ. ಬಡವರಿಗೆ ಸಪೋರ್ಟ್ ಮಾಡಿ ನಾವು ಈ ಚಿತ್ರವನ್ನು ಪ್ರೋತ್ಸಾಹ ಮಾಡಿದರೆ ಒಬ್ಬ ಬಡ ನಾಯಕ ನಟ ಮುಂದೆ ಬರ್ತಾನೆ. ಎಂತೆಂಥವ್ರಿಗೋ ಮಾಡಿದ್ದೀವಿ. ಇವ್ರಿಗೂ ಒಂದು ಅಂಬೇಡ್ಕರ್ ಬಗ್ಗೆ ಅದು ಇದೆಲ್ಲ ಬಡವ್ರ ಬಗ್ಗೆ ತೋರಿಸವ್ರೆ. ಈ ಚಿತ್ರನೂ ನೋಡಿ ನಾವು ಬೆಂಬಲಿಸೋ ಮುಖಾಂತರ ಆಟೋ ಚಾಲಕರು ಮತ್ತು ಬಡ ಜನಗಳು ಇವರು ಒಂದು ಮುಂದೆ ಬಂದರೆ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾರೆ. ಕನ್ನಡ ಚಿತ್ರರಂಗ ಇನ್ನೂ ಉತ್ತುಂಗಕ್ಕೆ ಬೆಳೀತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಡಿಸೆಂಬರ್ 6 ನಮ್ಮ ಆಟೋ ಚಾಲಕರು ಮತ್ತು ಮಧ್ಯಮ ವರ್ಗದವರು ಕೂಲಿ ನಾಲಿ ಮಾಡೋವಂಥವ್ರು ಮೊದಲ ತರಗತಿಗಳು ಕುಂತ್ಕೊಂಡು ನಾವು ನೋಡಿ
ಈ ಚಿತ್ರವನ್ನು ಪ್ರೋತ್ಸಾಹ ಮಾಡಬೇಕು. ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತುಂಗ ಶಿಖರಕ್ಕೆ ಎತ್ಕೊಂಡು ರಾಜ್ಕುಮಾರ್ ಕಾಲಕ್ಕೆ ಮತ್ತೆ ಮರಳಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲ ಇದೊಂದು ಕನ್ನಡ ಚಿತ್ರ ಮುಂದೆ ಬರಲಿ, ಎಲ್ಲ ನೋಡಲಿ. ಬಡವ್ರ ಬಗ್ಗೆ ಕನಿಕರ ಇರ್ತಕ್ಕಂಥ ಹಿಂದುಳಿದ ವರ್ಗದವ್ರ ಬಗ್ಗೆ, ತುಳಿತಕ್ಕೊಳಗಾದವ್ರ ಬಗ್ಗೆ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಅವ್ರಿಗೂ ಒಂದು ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗ ಇನ್ನೂ ಮುಂದೆ ಬರಲಿ. ರಾಷ್ಟ್ರ ಮಟ್ಟದಲ್ಲಿ ಈಗ ಏನು KGF, ಕಾಂತಾರ ಯಾವ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸ್ತು, ನಮ್ಮ ಕನ್ನಡ ಸೊಗಡಿನ ಬಗ್ಗೆ, ಇದು ಒಂದು ನಮ್ಮ ತುಳಿತಕ್ಕೊಳಗಾದವ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಇದು ಅದಕ್ಕಿಂತ ಮುಂದೆ ಹೋಗಲಿ ಅಂತ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮ ಕನ್ನಡ ಮೂವಿ ಧೀರ ಭಗತ್ ರಾಯ್ ಅಂತ ಡಿಸೆಂಬರ್ 6ರಂದು ಗ್ರ್ಯಾಂಡ್ ರಿಲೀಸ್ ಇದೆ. ಫಸ್ಟ್ ಮೂವಿ, ಹೊಸ ಹೀರೋಯಿನು, ಒಳ್ಳೆ ಲುಕ್, ಇವರೇ ಹೀರೋಯಿನ್ ಉತ್ತರ ಕರ್ನಾಟಕದವರು, ಇದು ಬಳ್ಳಾರಿ ಸೈಡಿಂದ. ಬಟ್ ಈ ಫಿಲಿಮಲ್ಲಿ ಬಂದ್ಬಿಟ್ಟು ನಮ್ಮ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಇದೆ. ಬಟ್ ಇವ್ರು ಮೇನ್ ರೌಡಿ ಇದರಲ್ಲಿ ಬಂದ್ಬಿಟ್ಟು ಇವರೆಲ್ಲ ಉತ್ತರ ಕರ್ನಾಟಕ ಸೇರೋ ರಘು ಅಂತವರೆಲ್ಲ ಬಂದಿದ್ದಾರೆ. ಬಟ್ ಒಳ್ಳೆ ಇದಿದೆ, ಮೆಸೇಜ್ ಇದೆ ಮೂವಿಲಿ. ನೋಡಿ, ಮಿಸ್ ಮಾಡಿದಂಗೆ ಡಿಸೆಂಬರ್ 6ರಂದು ರಿಲೀಸ್ ಇದೆ. ಗ್ರ್ಯಾಂಡ್ ರಿಲೀಸ್ ಎಲ್ಲ ನಿಮ್ಮ ಹತ್ರ ಯಾವ ಥಿಯೇಟ್ರ್ ಆಗುತ್ತೋ ಅದ್ರಲ್ಲಿ ಹೋಗಿ ಬೇಕು ನೋಡಿ.